ನೋಡಿ, ಆಗಲೇ ಮಾನ್ಯ ಮುಖ್ಯಮಂತ್ರಿಗಳು ಇದ್ರ ಬಗ್ಗೆ ಸ್ಪಷ್ಟೀಕರಣ ಕೊಟ್ಟಿದ್ದಾರೆ. ಅಕಸ್ಮಾತ್ ಏನಾದರೂ ಆಗಿರಲಿಲ್ಲ ಅಂದರೆ ದೇ ವಿಲ್ ಪಾವತಿ ಮಾಡ್ತಾರೆ. ಅದಕ್ಕೇನು ಆಮೇಲೆ ಎಲ್ಲೂ ಕೂಡ ನಾವು ಕೊಟ್ಟಿಲ್ಲ ಅಂತ ಎಲ್ಲೂ ಹೇಳಿಲ್ಲಲ್ಲ. ಆಗಸ್ಟ್ ತನಕ ಕೊಟ್ಟಿದ್ದೀವಿ. ಅದು ಫೆಬ್ರವರಿ ಮಾರ್ಚ್ದಿನಿದೆ. ಮಾನ್ಯ ಯಾರು ನಮ್ಮ ಸಚಿವರು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕ್ಲಾರಿಫಿಕೇಶನ್ ಕೊಡ್ತಾರೆ. ಆಮೇಲೆ ಇವರಿಗೆ ಗ್ಯಾರಂಟಿ ಕೊಡಲೇಬಾರ್ದಂತ ಇತ್ತಲ್ಲ BJPಗೆ. ಅದೇನಾದರೂ ದುಡ್ಡು ಹೊಡ್ಕೊಳಕ್ಕಾಗ್ತದೇನ್ರಿ? ಅದು DBT ಅಲ್ವಾ? ಸುಮ್ಮನೆ ನೋಡಿ, ಈ ಇಶ್ಯೂ ಇಲ್ಲ. ಇವತ್ತು ಒಂದು ವಾರ ಆಯಿತು. ಒಂದು ಇಶ್ಯೂ ಬಗ್ಗೆ ಏನಾದರೂ ಧ್ವನಿ ಎತ್ತಕ್ಕೆ ಸಾಧ್ಯ ಆಗಿದೆ ಅವರಿಗೆ? ಸುಮ್ಮನೆ ಇರಲಾರ್ದ ಇಶ್ಯೂ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಮಾನ್ಯ ಮುಖ್ಯಮಂತ್ರಿಗಳು ಆಗಲೇ ಭಾಳ ಸ್ಪಷ್ಟವಾಗಿ ಹೇಳಿದ್ದಾರೆ, ಅಕಸ್ಮಾತ್ ಏನಾದರೂ ಕೊಟ್ಟಿರಲಿಲ್ಲ ಅಂದರೆ ಕೊಡ್ತಾರಂತೆ. ವಾಟ್ ಇಸ್ ದ ಆಂಬಿಗ್ವಿಟಿ ಏನಿದೆ ಇದರಲ್ಲಿ? ಇದ್ರ ಬಗ್ಗೆನೂ ನೋಡಿ, ಇವರೇ ಹೋಮ್ ಮಿನಿಸ್ಟರ್ ಅವರು ಸ್ಪಷ್ಟವಾದಂಥ ಉತ್ತರ ಸದನದಲ್ಲಿ ಕೊಟ್ಟಿದ್ದಾರೆ. ಈಗ ಅವ್ರಿಗೇನಾಗಿದೆ ಅಂದರೆ, ಈಗ ಉದ್ಯೋಗ ಖಾತ್ರಿ ಯೋಜನೆ ಅದನ್ನು ಬಂದ್ ಮಾಡಬಂತ ಒಂದು ವಿಧೇಯಕನ ತಂದಿದ್ದಾರೆ. ಅದ್ರ ಬಗ್ಗೆ ಚರ್ಚೆ ಮಾಡಲಿ. ಇವ್ರು ಗಾಂಧಿ ವಿರೋಧಿಗಳಂತ ಗೊತ್ತಿತ್ತು, ಆದರೆ ಜನರ ವಿರೋಧಿ ಕೂಡ ಅಂತ ಪ್ರೂವ್ ಮಾಡ್ತಾ ಇದ್ದಾರೆ. ಇವಾಗ ಯಾವ ರೀತಿ ಇದು ಮಹಾತ್ಮ ಗಾಂಧಿ ಉದ್ಯೋಗ ಖಾತ್ರಿ ಯೋಜನೆಯನ್ನು ಮರುನಾಮಕರಣ ಮಾಡೋದಷ್ಟೇ ಅಲ್ಲದೆ ಎಲ್ಲ ನಿಯಮಗಳನ್ನು ಬದಲಾವಣೆ ಮಾಡಿ ಡಿಮಾಂಡ್ ಬೇಸ್ಡ್ ಡ್ರಿವನ್ ಏನು ಉದ್ಯೋಗದ ಗ್ಯಾರಂಟಿ ಇತ್ತು ಅದನ್ನು ಇವರು ಮೊಟಕುಗೊಳಿಸ್ತಾ ಇದ್ದಾರಲ್ಲ, ಅದನ್ನು ನಾಶ ಮಾಡ್ತಾ ಇದ್ದಾರಲ್ಲ. ಅದ್ರ ಬಗ್ಗೆ ಮಾತಾಡಲಿ ಫಸ್ಟ್. ಯಾರು BJPಯವರು ಮಾಧ್ಯಮದ ಬಗ್ಗೆ ಮಾತಾಡ್ತಾ ಇದ್ದಾರೆ, ಕಡಿವಾಣದ ಬಗ್ಗೆ. ನೀವು ಮಾಧ್ಯಮದವರು ದಯವಿಟ್ಟು ಅನ್ಯತಾ ಭಾವಿಸ್ಬೇಡಿ. ಇಶ್ಯೂ ಬೇಸ್ಡ್ ಯಾವತ್ತ ನಾವು ತಗೊಂಡಿದ್ದೀರಾ? ನಾವು ಹೇಳಿದ್ದೆಲ್ಲ. ಈಗ ನಾನೇ 4 ತಾಸು ಕೂತ್ಕೊಂಡು ಮಿಸ್ಇನ್ಫಾರ್ಮೇಷನ್ ಬಗ್ಗೆ, ಫೇಕ್ ನ್ಯೂಸ್ ಬಗ್ಗೆ ನಿಮ್ಮ ಮುಂದೆ ಪ್ರಸ್ತಾಪ ಮಾಡಿದೆ, ಬಿಲ್ ಇನ್ಕ್ಲೂಡಿಂಗ್ ದ್ವೇಷ ಭಾಷಣದ್ದು. ಇವ್ರು ಮಾತಾಡ್ತಾ ಇದ್ದಾರೆ. ಆಮೇಲೆ ದ್ವೇಷ ಭಾಷಣ ಅಂದರೆ ಇವ್ರಿಗೆ ಯಾಕೆ ಅಂಜಿಕೆ? ಇವ್ರು ಮಾಡ್ತಾ ಇದ್ದಾರಾ BJPಯವರು ದ್ವೇಷ ಭಾಷಣ? ಸುಪ್ರೀಂ ಕೋರ್ಟ್ ಆದೇಶ ಏನಿದೆ ಅದ್ರ ಪ್ರಕಾರ ಮಾಡ್ತಾ ಇದೀವಲ್ಲ. ಏನ್ ಸತ್ಯ? ಹೆಂಗೆ? ಏನ್ ಸತ್ಯ ಏನಿದೆ ಹೇಳಿ. ಸತ್ಯ ಹೇಳಿದ್ರೆ ಯಾರಿಗೂ ತೊಂದರೆ ಇಲ್ಲ. ಸದನದಲ್ಲೂ ಸುಳ್ಳು, ಸದನದ ಹೊರಗಡೆನೂ ಸುಳ್ಳು. ಚರ್ಚೆಗೆ ಬರ್ತಾರ? ಬರೋದಿಲ್ಲ. ನಾವು ಕೇಳಿರೋ ಪ್ರಶ್ನೆಗಳಿಗೆ ಒಂದನ ಉತ್ತರ ಇದೆಯಾ ಇವ್ರದ್ದು? RSS ಬಗ್ಗೆ ಇರ್ಬೋದು, ಮೋದಿ ಅವರ ಆರ್ಥಿಕ ನೀತಿಗಳ ಬಗ್ಗೆ ಇರ್ಬೋದು, ಕೇಂದ್ರ ಸರ್ಕಾರ ಯಾವ ರೀತಿ ನಡ್ಕೊಳ್ತಾ ಇರೋದಿರ್ಬೋದು, ಈ ನಮ್ಮ ದೇಶದಲ್ಲಿ ಸಂವಿಧಾನದ ಕೊಗ್ಗಲೆ ಆಗ್ತಾ ಇದೆ ಅದ್ರ ಬಗ್ಗೆ ಇರ್ಬೋದು, ಯಾವ ರೀತಿ ದಲಿತರಿಗೆ, ಅಲ್ಪಸಂಖ್ಯಾತರಿಗೆ, ಹಿಂದುಳಿದ ವರ್ಗದವರಿಗೆ ಇವ್ರು ಮೋಸ ಮಾಡ್ತಾ ಇರೋದು ಚರ್ಚೆಗೆ ಬರ್ತಾರೇನ್ರಿ? ಯಾವುದಕ್ಕೂ ಬರೋದಿಲ್ಲ. ಇವ್ರು ಏನಾಗ್ಬಿಟ್ಟಿದೆ, ಇವ್ರು ನರೇಟಿವ್ ಕಂಟ್ರೋಲ್ ಮಾಡಲಿಕ್ಕೆ ಇವರು ಹೊರಟಿದ್ದಾರೆ. ನಾವು ಸುಪ್ರೀಂ ಕೋರ್ಟ್ನಲ್ಲಿ ಏನು ಆದೇಶ ಬಂದಿದೆ, ಹೈಕೋರ್ಟ್ನ ಏನು ಹೇಳಿದೆ ಅದ್ರ ಬಗ್ಗೆ ನಾವು ಬಿಲ್ ತರ್ತಾ ಇದೀವಿ. ಅದಕ್ಕೇನಂತ ಇವರು ಮಾತಾಡೋದು ನಿಲ್ಲಿಸ್ಲಿ, ಇವರು ದ್ವೇಷ ಭಾಷಣ ಮಾಡೋದು ನಿಲ್ಲಿಸ್ಲಿ. ಇವ್ರಿಗೆ ಯಾರಿಗೂ ಕಾನೂನು ಪ್ರಕಾರ ಕ್ರಮ ತಗೊಳೋದಿಲ್ಲ. ಯಾರು ಹೇಳಿದ್ದು? ಯಾರು ಹೇಳಿದ್ದು? ಜಮೀರ್ ಇರ್ಬೋದು, ಪ್ರಿಯಾಂಕ್ ಖರ್ಗೆ ಇರ್ಬೋದು, ನೀವಿರ್ಬೋದು, ಇವ್ರಿರ್ಬೋದು, ಮಾತಾಡಿದ್ರೆ ಏನು ಪ್ರಯೋಜನ ಇಲ್ಲ. ಅಲ್ಲಿ ಖರ್ಗೆ ಸಾಹೇಬರು, ರಾಹುಲ್ ಗಾಂಧಿ ಅವರು, ವೇಣುಗೋಪಾಲ್ ಅವರು ಡಿಸಿಷನ್ ತಗೊಂಡ್ರೆ ಆಗುತ್ತೆ ಅಥವಾ ಆಗಲ್ಲ ಅಂದ್ಬಿಟ್ಟು ಮಾನ್ಯ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಸ್ಪಷ್ಟನೆ ಕೊಟ್ಟಾಗ ನಮ್ಮಂತವ್ರಿಗೆ ಯಾಕೆ ಕೇಳ್ತಿರ್ತಾವೆ? ಯಾರು? ಅರೆ, ನಾನು ಆಗ್ಲೇ ಉತ್ತರ ಕೊಟ್ಟಿದ್ದೀನಲ್ಲ. ಇಲ್ದ್ರೆ ನೀವೇ ಬರ್ದು ಕೊಟ್ಬಿಡ್ರಿ, ಏನು ಹೇಳೋದು ಅದನ್ನೇ ಹೇಳ್ಬಿಡ್ತೀನಿ ನಾನು. ನೀವು ನನ್ನ ಕಡೆಯಿಂದ ಕೇಳಕ್ಕೆ ಏನು ಬಯಸ್ತಾ ಇದ್ರೆ ಹೇಳ್ಬಿಡ್ರಿ, ನಾ ಹೇಳ್ಬಿಡ್ತೀನಿ ಅಂತ. ನಾನು ಹೇಳಿದ್ ನಂದು ಹೈಕಮಾಂಡ್ ರೀ. CMದು ನಿಲುವು ಹೈಕಮಾಂಡ್, ಡೆಪ್ಯೂಟಿ CMದು ಹೈಕಮಾಂಡ್, PCC ಅಧ್ಯಕ್ಷದ್ದು ಹೈಕಮಾಂಡ್, MLAಗಳದ್ದು ಹೈಕಮಾಂಡ್, ಮಂತ್ರಿಗಳದ್ದು ಹೈಕಮಾಂಡ್. ಮಾಧ್ಯಮದವರೇ ನಮಗೆ ಬೇರೆ ಬೇರೆದಾಗಿ ಹೇಳಿ ಅಂತ ಹೇಳ್ತಾರೆ. ನಾವೇನು ಮಾಡಲಿ ಹೇಳಿ. ನೋಡಿ, ಆಗಲೇ ಮಾನ್ಯ ಮುಖ್ಯಮಂತ್ರಿಗಳು ಇದ್ರ ಬಗ್ಗೆ ಸ್ಪಷ್ಟೀಕರಣ ಕೊಟ್ಟಿದ್ದಾರೆ. ಅಕಸ್ಮಾತ್ ಏನಾದರೂ ಆಗಿರಲಿಲ್ಲ ಅಂದರೆ ದೇ ವಿಲ್ ಪಾವತಿ ಮಾಡ್ತಾರೆ. ಅದಕ್ಕೇನು ಆಮೇಲೆ ಎಲ್ಲೂ ಕೂಡ ನಾವು ಕೊಟ್ಟಿಲ್ಲ ಅಂತ ಎಲ್ಲೂ ಹೇಳಿಲ್ಲಲ್ಲ. ಆಗಸ್ಟ್ ತನಕ ಕೊಟ್ಟಿದ್ದೀವಿ. ಅದು ಫೆಬ್ರವರಿ ಮಾರ್ಚ್ದಿನಿದೆ. ಮಾನ್ಯ ಯಾರು ನಮ್ಮ ಸಚಿವರು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕ್ಲಾರಿಫಿಕೇಶನ್ ಕೊಡ್ತಾರೆ. ಆಮೇಲೆ ಇವರಿಗೆ ಗ್ಯಾರಂಟಿ ಕೊಡಲೇಬಾರ್ದಂತ ಇತ್ತಲ್ಲ BJPಗೆ. ಅದೇನಾದರೂ ದುಡ್ಡು ಹೊಡ್ಕೊಳಕ್ಕಾಗ್ತದೇನ್ರಿ? ಅದು DBT ಅಲ್ವಾ? ಸುಮ್ಮನೆ ನೋಡಿ, ಈ ಇಶ್ಯೂ ಇಲ್ಲ. ಇವತ್ತು ಒಂದು ವಾರ ಆಯಿತು. ಒಂದು ಇಶ್ಯೂ ಬಗ್ಗೆ ಏನಾದರೂ ಧ್ವನಿ ಎತ್ತಕ್ಕೆ ಸಾಧ್ಯ ಆಗಿದೆ ಅವರಿಗೆ? ಸುಮ್ಮನೆ ಇರಲಾರ್ದ ಇಶ್ಯೂ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಮಾನ್ಯ ಮುಖ್ಯಮಂತ್ರಿಗಳು ಆಗಲೇ ಭಾಳ ಸ್ಪಷ್ಟವಾಗಿ ಹೇಳಿದ್ದಾರೆ, ಅಕಸ್ಮಾತ್ ಏನಾದರೂ ಕೊಟ್ಟಿರಲಿಲ್ಲ ಅಂದರೆ ಕೊಡ್ತಾರಂತೆ. ವಾಟ್ ಇಸ್ ದ ಆಂಬಿಗ್ವಿಟಿ ಏನಿದೆ ಇದರಲ್ಲಿ? ಇದ್ರ ಬಗ್ಗೆನೂ ನೋಡಿ, ಇವರೇ ಹೋಮ್ ಮಿನಿಸ್ಟರ್ ಅವರು ಸ್ಪಷ್ಟವಾದಂಥ ಉತ್ತರ ಸದನದಲ್ಲಿ ಕೊಟ್ಟಿದ್ದಾರೆ. ಈಗ ಅವ್ರಿಗೇನಾಗಿದೆ ಅಂದರೆ, ಈಗ ಉದ್ಯೋಗ ಖಾತ್ರಿ ಯೋಜನೆ ಅದನ್ನು ಬಂದ್ ಮಾಡಬಂತ ಒಂದು ವಿಧೇಯಕನ ತಂದಿದ್ದಾರೆ. ಅದ್ರ ಬಗ್ಗೆ ಚರ್ಚೆ ಮಾಡಲಿ. ಇವ್ರು ಗಾಂಧಿ ವಿರೋಧಿಗಳಂತ ಗೊತ್ತಿತ್ತು, ಆದರೆ ಜನರ ವಿರೋಧಿ ಕೂಡ ಅಂತ ಪ್ರೂವ್ ಮಾಡ್ತಾ ಇದ್ದಾರೆ. ಇವಾಗ ಯಾವ ರೀತಿ ಇದು ಮಹಾತ್ಮ ಗಾಂಧಿ ಉದ್ಯೋಗ ಖಾತ್ರಿ ಯೋಜನೆಯನ್ನು ಮರುನಾಮಕರಣ ಮಾಡೋದಷ್ಟೇ ಅಲ್ಲದೆ ಎಲ್ಲ ನಿಯಮಗಳನ್ನು ಬದಲಾವಣೆ ಮಾಡಿ ಡಿಮಾಂಡ್ ಬೇಸ್ಡ್ ಡ್ರಿವನ್ ಏನು ಉದ್ಯೋಗದ ಗ್ಯಾರಂಟಿ ಇತ್ತು
ಅದನ್ನ ಇವರು ಮೊಟಕುಗೊಳಿಸ್ತಾ ಇದಾರಲ್ಲ, ಅದನ್ನ ನಾಶ ಮಾಡ್ತಾ ಇದಾರಲ್ಲ, ಅದ್ರ ಬಗ್ಗೆ ಮಾತಾಡ್ಲಿ ಫಸ್ಟ್. ಯಾರು ಬಿಜೆಪಿಯವರು ಮಾಧ್ಯಮದ ಬಗ್ಗೆ ಮಾತಾಡ್ತಾ ಇದಾರೆ, ಕಡಿವಾಣದ ಬಗ್ಗೆ. ನೀವು ಮಾಧ್ಯಮದವರು ದಯವಿಟ್ಟು ಅನ್ಯತಾ ಭಾವಿಸ್ಬೇಡಿ. ಇಶ್ಯೂ ಬೇಸ್ಡ್ ಯಾವತ್ತನ ತಗೊಂಡಿದ್ದೀರಾ ನಾವು ಹೇಳಿದ್ದೆಲ್ಲ. ಈಗ ನಾನೇ 4 ತಾಸು ಕೂತ್ಕೊಂಡು ಮಿಸ್ಇನ್ಫಾರ್ಮೇಶನ್ ಬಗ್ಗೆ, ಫೇಕ್ ನ್ಯೂಸ್ ಬಗ್ಗೆ ನಿಮ್ಮ ಮುಂದೆ ಪ್ರಸ್ತಾಪ ಮಾಡಿದೆ, ಬಿಲ್ ಇನ್ಕ್ಲೂಡಿಂಗ್ ದ್ವೇಷ ಭಾಷಣದ್ದು. ಇವ್ರು ಮಾತಾಡ್ತಾ ಇದ್ದಾರೆ. ಆಮೇಲೆ ದ್ವೇಷ ಭಾಷಣ ಅಂದ್ರೆ ಇವ್ರಿಗೆ ಯಾಕೆ ಅಂಜಿಕೆ? ಇವ್ರು ಮಾಡ್ತಾ ಇದಾರ ಬಿಜೆಪಿಯವರು ದ್ವೇಷ ಭಾಷಣ? ಸುಪ್ರೀಂ ಕೋರ್ಟ್ ಆದೇಶ ಏನಿದೆ ಅದ್ರ ಪ್ರಕಾರ ಮಾಡ್ತಾ ಇದೀವಲ್ಲ. ಏನ್ ಸತ್ಯ? ಹೆಂಗೆ? ಏನ್ ಸತ್ಯ ಏನಿದೆ ಹೇಳಿ. ಸತ್ಯ ಹೇಳಿದ್ರೆ ಯಾರಿಗೂ ತೊಂದರೆ ಇಲ್ಲ. ಸದನದಲ್ಲೂ ಸುಳ್ಳು, ಸದನದ ಹೊರಗಡೆನೂ ಸುಳ್ಳು. ಚರ್ಚೆಗೆ ಬರ್ತಾರ? ಬರೋದಿಲ್ಲ. ನಾವು ಕೇಳಿರೋ ಪ್ರಶ್ನೆಗಳಿಗೆ ಒಂದನ ಉತ್ತರ ಇದೆಯಾ ಇವ್ರದ್ದು? RSS ಬಗ್ಗೆ ಇರಬಹುದು, ಮೋದಿ ಅವರ ಆರ್ಥಿಕ ನೀತಿಗಳ ಬಗ್ಗೆ ಇರಬಹುದು, ಕೇಂದ್ರ ಸರ್ಕಾರ ಯಾವ ರೀತಿ ನಡ್ಕೊಳ್ತಾ ಇರೋದಿರ್ಬೋದು, ಈ ನಮ್ಮ ದೇಶದಲ್ಲಿ ಸಂವಿಧಾನದ ಕೊಗ್ಗಲೆ ಆಗ್ತಾ ಇದೆ ಅದ್ರ ಬಗ್ಗೆ ಇರ್ಬೋದು, ಯಾವ ರೀತಿ ದಲಿತರಿಗೆ, ಅಲ್ಪಸಂಖ್ಯಾತರಿಗೆ, ಹಿಂದುಳಿದ ವರ್ಗದವರಿಗೆ ಇವ್ರು ಮೋಸ ಮಾಡ್ತಾ ಇರೋದು ಚರ್ಚೆಗೆ ಬರ್ತಾರೇನ್ರಿ? ಯಾವುದಕ್ಕೂ ಬರೋದಿಲ್ಲ. ಇವ್ರು ಏನಾಗ್ಬಿಟ್ಟಿದೆ, ಇವ್ರು ನರೇಟಿವ್ ಕಂಟ್ರೋಲ್ ಮಾಡಲಿಕ್ಕೆ ಇವರು ಹೊರಟಿದ್ದಾರೆ. ನಾವು ಸುಪ್ರೀಂ ಕೋರ್ಟ್ನಲ್ಲಿ ಏನು ಆದೇಶ ಬಂದಿದೆ, ಹೈಕೋರ್ಟ್ನ ಏನು ಹೇಳಿದೆ ಅದ್ರ ಬಗ್ಗೆ ನಾವು ಬಿಲ್ ತರ್ತಾ ಇದೀವಿ. ಅದಕ್ಕೇನಂತೆ ಇವರು ಮಾತಾಡೋದು ನಿಲ್ಲಿಸ್ಲಿ, ಇವರು ದ್ವೇಷ ಭಾಷಣ ಮಾಡೋದು ನಿಲ್ಲಿಸ್ಲಿ, ಇವ್ರಿಗೆ ಯಾರಿಗೂ ಕಾನೂನು ಪ್ರಕಾರ ಕ್ರಮ ತಗೊಳೋದಿಲ್ಲ. ಯಾರು ಹೇಳಿದ್ದು? ಯಾರು ಹೇಳಿದ್ದು? ಜಮೀರ್ ಇರ್ಬೋದು, ಪ್ರಿಯಾಂಕ್ ಖರ್ಗೆ ಇರ್ಬೋದು, ನೀವಿರ್ಬೋದು, ಇವ್ರಿರ್ಬೋದು, ಮಾತಾಡಿದ್ರೆ ಏನು ಪ್ರಯೋಜನ ಇಲ್ಲ. ಅಲ್ಲಿ ಖರ್ಗೆ ಸಾಹೇಬರು, ರಾಹುಲ್ ಗಾಂಧಿ ಅವರು, ವೇಣುಗೋಪಾಲ್ ಅವರು ಡಿಸಿಷನ್ ತಗೊಂಡ್ರೆ ಆಗುತ್ತೆ ಅಥವಾ ಆಗಲ್ಲ ಅಂದ್ಬಿಟ್ಟು ಮಾನ್ಯ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಸ್ಪಷ್ಟನೆ ಕೊಟ್ಟಾಗ ನಮ್ಮಂತವ್ರಿಗೆ ಯಾಕೆ ಕೇಳ್ತಿರ್ತಾವು? ಯಾರು? ಅರೆ, ನಾನಾಗ್ಲೇ ಉತ್ತರ ಕೊಟ್ಟಿದ್ದೀನಲ್ಲ. ಇಲ್ದ್ರೆ ನೀವೇ ಬರ್ದು ಕೊಟ್ಬಿಡ್ರಿ, ಏನ್ ಹೇಳೋದು ಅದನ್ನೇ ಹೇಳ್ಬಿಡ್ತೀನಿ ನಾನು. ನೀವು ನನ್ನ ಕಡೆಯಿಂದ ಕೇಳಕ್ಕೆ ಏನು ಬಯಸ್ತಾ ಇದ್ರೆ ಹೇಳ್ಬಿಡ್ರಿ, ನಾ ಹೇಳ್ಬಿಡ್ತೀನಿ ಅಂತ. ನಾನು ಹೇಳಿದ್ ನಂದು ಹೈಕಮಾಂಡ್ ರೀ. CMದು ನಿಲುವು ಹೈಕಮಾಂಡ್, ಡೆಪ್ಯೂಟಿ CMದು ಹೈಕಮಾಂಡ್, PCC ಅಧ್ಯಕ್ಷದ್ದು ಹೈಕಮಾಂಡ್, MLAಗಳದ್ದು ಹೈಕಮಾಂಡ್, ಮಂತ್ರಿಗಳದ್ದು ಹೈಕಮಾಂಡ್. ಮಾಧ್ಯಮದವರೇ ನಮ್ಗೆ ಬೇರೆ ಬೇರೆದಾಗಿ ಹೇಳಿ ಅಂತ ಹೇಳ್ತಾರೆ. ನಾವ್ ಏನ್ ಮಾಡ್ಲಿ ಹೇಳಿ? ನೋಡಿ, ಆಗ್ಲೇ ಮಾನ್ಯ ಮುಖ್ಯಮಂತ್ರಿಗಳು ಇದ್ರ ಬಗ್ಗೆ ಸ್ಪಷ್ಟೀಕರಣ ಕೊಟ್ಟಿದ್ದಾರೆ. ಅಕಸ್ಮಾತ್ ಏನಾದ್ರೂ ಆಗಿರ್ಲಿಲ್ಲ ಅಂದ್ರೆ ದೇ ವಿಲ್ ಪಾವತಿ ಮಾಡ್ತಾರೆ. ಅದಕ್ಕೇನ್ ಆಮೇಲೆ ಎಲ್ಲೂ ಕೂಡ ನಾವು ಕೊಟ್ಟಿದ್ದೀವಿ, ಕೊಟ್ಟಿಲ್ಲ ಅಂತ ಎಲ್ಲೂ ಹೇಳಿಲ್ಲಲ್ಲ. ಆಗಸ್ಟ್ ತನಕ ಕೊಟ್ಟಿದ್ದೀವಿ. ಅದು ಫೆಬ್ರವರಿ ಮಾರ್ಚ್ ದಿನಿದೆ. ಮಾನ್ಯ ಯಾರು ನಮ್ಮ ಸಚಿವರು ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರು ಕ್ಲಾರಿಫಿಕೇಶನ್ ಕೊಡ್ತಾರೆ. ಆಮೇಲೆ ಇವರಿಗೆ ಗ್ಯಾರಂಟಿ ಕೊಡ್ಲೇಬಾರ್ದಂತ ಇತ್ತಲ್ಲ ಬಿಜೆಪಿಗೆ. ಅದೇನಾದ್ರೂ ದುಡ್ಡು ಹೊಡ್ಕೊಳಕ್ ಆಗ್ತದೇನ್ರಿ? ಅದು DBT ಅಲ್ವಾ? ಸುಮ್ಮನೆ ನೋಡಿ, ಇಶ್ಯೂ ಇಲ್ಲ. ಇವತ್ತು ಒಂದು ವಾರ ಆಯ್ತು. ಒಂದು ಇಶ್ಯೂ ಬಗ್ಗೆ ಏನಾದರೂ ಧ್ವನಿ ಎತ್ತಕ್ಕೆ ಸಾಧ್ಯ ಆಗಿದೆಯಾ ಅವರಿಗೆ? ಸುಮ್ಮನೆ ಇರ್ಲಾರ್ದ ಇಶ್ಯೂ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಮಾನ್ಯ ಮುಖ್ಯಮಂತ್ರಿಗಳು ಆಗಲೇ ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ, ಅಕಸ್ಮಾತ್ ಏನಾದರೂ ಕೊಟ್ಟಿರಲಿಲ್ಲ ಅಂದರೆ ಕೊಡ್ತಾರಂತ. ವಾಟ್ ಇಸ್ ದ ಆಂಬಿಗ್ವಿಟಿ ಏನಿದೆ ಇದರಲ್ಲಿ? ಇದ್ರ ಬಗ್ಗೆನೂ ನೋಡಿ, ಇವರೇ ಹೋಮ್ ಮಿನಿಸ್ಟರ್ ಅವರು ಸ್ಪಷ್ಟವಾದಂಥ ಉತ್ತರ ಸದನದಲ್ಲಿ ಕೊಟ್ಟಿದ್ದಾರೆ. ಈಗ ಅವ್ರಿಗೆ ಏನಾಗಿದೆ ಅಂದರೆ, ಈಗ ಉದ್ಯೋಗ ಖಾತ್ರಿ ಯೋಜನೆ ಅದನ್ನು ಬಂದ್ ಮಾಡುವಂಥ ಒಂದು ವಿಧೇಯಕನ ತಂದಿದ್ದಾರೆ. ಅದ್ರ ಬಗ್ಗೆ ಚರ್ಚೆ ಮಾಡಲಿ. ಇವ್ರು ಗಾಂಧಿ ವಿರೋಧಿಗಳಂತ ಗೊತ್ತಿತ್ತು, ಆದರೆ ಜನರ ವಿರೋಧಿ ಕೂಡ ಅಂತ ಪ್ರೂವ್ ಮಾಡ್ತಾ ಇದ್ದಾರೆ ಇವಾಗ. ಯಾವ ರೀತಿ ಇದು ಮಹಾತ್ಮ ಗಾಂಧಿ ಉದ್ಯೋಗ ಖಾತ್ರಿ ಯೋಜನೆಯನ್ನು ಮರುನಾಮಕರಣ ಮಾಡೋದಷ್ಟೇ ಅಲ್ಲದೆ ಎಲ್ಲ ನಿಯಮಗಳನ್ನು ಬದಲಾವಣೆ ಮಾಡಿ ಡಿಮಾಂಡ್ ಬೇಸ್ಡ್ ಡ್ರಿವನ್ ಏನು ಉದ್ಯೋಗದ ಗ್ಯಾರಂಟಿ ಇತ್ತು ಅದನ್ನು ಇವರು ಮೊಟಕುಗೊಳಿಸ್ತಾ ಇದ್ದಾರಲ್ಲ, ಅದನ್ನು ನಾಶ ಮಾಡ್ತಾ ಇದ್ದಾರಲ್ಲ, ಅದ್ರ ಬಗ್ಗೆ ಮಾತಾಡಲಿ ಫಸ್ಟ್. ಯಾರು ಬಿಜೆಪಿಯವರು ಮಾಧ್ಯಮದ ಬಗ್ಗೆ ಮಾತಾಡ್ತಾ ಇದ್ದಾರೆ, ಕಡಿವಾಣದ ಬಗ್ಗೆ. ನೀವು ಮಾಧ್ಯಮದವರು ದಯವಿಟ್ಟು ಅನ್ಯತಾ ಭಾವಿಸ್ಬೇಡಿ. ಇಶ್ಯೂ ಬೇಸ್ಡ್ ಯಾವತ್ತನ ತಗೊಂಡಿದ್ದೀರಾ ನಾವು ಹೇಳಿದ್ದೆಲ್ಲ. ಈಗ ನಾನೇ 4 ತಾಸು ಕೂತ್ಕೊಂಡು ಮಿಸ್ಇನ್ಫಾರ್ಮೇಶನ್ ಬಗ್ಗೆ, ಫೇಕ್ ನ್ಯೂಸ್ ಬಗ್ಗೆ ನಿಮ್ಮ ಮುಂದೆ ಪ್ರಸ್ತಾಪ ಮಾಡಿದೆ, ಬಿಲ್ ಇನ್ಕ್ಲೂಡಿಂಗ್ ದ್ವೇಷ ಭಾಷಣದ್ದು. ಇವ್ರು ಮಾತಾಡ್ತಾ ಇದ್ದಾರೆ. ಆಮೇಲೆ ದ್ವೇಷ ಭಾಷಣ ಅಂದ್ರೆ ಇವ್ರಿಗೆ ಯಾಕೆ ಅಂಜಿಕೆ? ಇವ್ರು ಮಾಡ್ತಾ ಇದಾರ ಬಿಜೆಪಿಯವರು ದ್ವೇಷ ಭಾಷಣ? ಸುಪ್ರೀಂ ಕೋರ್ಟ್ ಆದೇಶ ಏನಿದೆ ಅದ್ರ ಪ್ರಕಾರ ಮಾಡ್ತಾ ಇದೀವಲ್ಲ. ಏನ್ ಸತ್ಯ? ಹೆಂಗೆ? ಏನ್ ಸತ್ಯ ಏನಿದೆ ಹೇಳಿ. ಸತ್ಯ ಹೇಳಿದ್ರೆ ಯಾರಿಗೂ ತೊಂದರೆ ಇಲ್ಲ. ಸದನದಲ್ಲೂ ಸುಳ್ಳು, ಸದನದ ಹೊರಗಡೆನೂ ಸುಳ್ಳು. ಚರ್ಚೆಗೆ ಬರ್ತಾರ? ಬರೋದಿಲ್ಲ. ನಾವು ಕೇಳಿರೋ ಪ್ರಶ್ನೆಗಳಿಗೆ ಒಂದನ ಉತ್ತರ ಇದೆಯಾ ಇವ್ರದ್ದು? RSS ಬಗ್ಗೆ ಇರ್ಬೋದು, ಮೋದಿ ಅವರ ಆರ್ಥಿಕ ನೀತಿಗಳ ಬಗ್ಗೆ ಇರಬಹುದು, ಕೇಂದ್ರ ಸರ್ಕಾರ ಯಾವ ರೀತಿ ನಡ್ಕೊಳ್ತಾ ಇರೋದಿರ್ಬೋದು, ಈ ನಮ್ಮ ದೇಶದಲ್ಲಿ ಸಂವಿಧಾನದ ಕೊಗ್ಗಲೆ ಆಗ್ತಾ ಇದೆ ಅದ್ರ ಬಗ್ಗೆ ಇರ್ಬೋದು, ಯಾವ ರೀತಿ ದಲಿತರಿಗೆ, ಅಲ್ಪಸಂಖ್ಯಾತರಿಗೆ, ಹಿಂದುಳಿದ ವರ್ಗದವರಿಗೆ ಇವ್ರು ಮೋಸ ಮಾಡ್ತಾ ಇರೋದು ಚರ್ಚೆಗೆ ಬರ್ತಾರೇನ್ರಿ? ಯಾವುದಕ್ಕೂ ಬರೋದಿಲ್ಲ. ಇವ್ರು ಏನಾಗ್ಬಿಟ್ಟಿದೆ, ಇವ್ರು ನರೇಟಿವ್ ಕಂಟ್ರೋಲ್ ಮಾಡಲಿಕ್ಕೆ ಇವರು ಹೊರಟಿದ್ದಾರೆ. ನಾವು ಸುಪ್ರೀಂ ಕೋರ್ಟ್ನಲ್ಲಿ ಏನು ಆದೇಶ ಬಂದಿದೆ, ಹೈಕೋರ್ಟ್ನ ಏನು ಹೇಳಿದೆ ಅದ್ರ ಬಗ್ಗೆ ನಾವು ಬಿಲ್ ತರ್ತಾ ಇದೀವಿ. ಅದಕ್ಕೇನಂತೆ ಇವ್ರಿಗೆ?
ಇವರು ಮಾತಾಡೋದು ನಿಲ್ಲಿಸ್ಲಿ, ಇವರು ದ್ವೇಷ ಭಾಷಣ ಮಾಡೋದು ನಿಲ್ಲಿಸ್ಲಿ, ಇವ್ರಿಗೆ ಯಾರಿಗೂ ಕಾನೂನು ಪ್ರಕಾರ ಕ್ರಮ ತಗೊಳೋದಿಲ್ಲ. ಸರ್ ಜನವರಿ ಸಿಎಂ ಚೇಂಜ್ ಆಗ್ತಾರೆ ಸರ್? ಯಾರು ಹೇಳಿದ್ದು? ಜಮೀರ್ ಅಹ್ಮದ್ ಅವರು. ಯಾರು ಹೇಳಿದ್ದು? ಜಮೀರ್ ಇರ್ಬೋದು, ಪ್ರಿಯಾಂಕ್ ಖರ್ಗೆ ಇರ್ಬೋದು, ನೀವಿರ್ಬೋದು, ಇವ್ರು ಇರ್ಬೋದು, ಮಾತಾಡಿದ್ರೆ ಏನು ಪ್ರಯೋಜನ ಇಲ್ಲ. ಅಲ್ಲಿ ಖರ್ಗೆ ಸಾಹೇಬರು, ರಾಹುಲ್ ಗಾಂಧಿ ಅವರು, ವೇಣುಗೋಪಾಲ್ ಅವರು ಡಿಸಿಷನ್ ತಗೊಂಡ್ರೆ ಆಗುತ್ತೆ ಅಥವಾ ಆಗಲ್ಲ ಅಂದ್ಬಿಟ್ಟು ಮಾನ್ಯ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಸ್ಪಷ್ಟನೆ ಕೊಟ್ಟಾಗ ನಮ್ಮಂತವ್ರಿಗೆ ಯಾಕೆ ಕೇಳ್ತಿರ್ತಾವೆ? ಜನವರಿ 6ಕ್ಕೆ ಪಟ್ಟಾಭಿಷೇಕ ಯಾರು? ಅರೆ ನಾನು ಆಗ್ಲೇ ಉತ್ತರ ಕೊಟ್ಟಿದ್ದೀನಲ್ಲ, ಇಲ್ದ್ರೆ ನೀವೇ ಬರ್ದು ಕೊಟ್ಬಿಡ್ರಿ, ಏನು ಹೇಳೋದು ಅದನ್ನೇ ಹೇಳ್ಬಿಡ್ತೀನಿ ನಾನು. ನೀವು ನನ್ನ ಕಡೆಯಿಂದ ಕೇಳಕ್ಕೆ ಏನು ಬಯಸ್ತಾ ಇದ್ರೆ ಹೇಳ್ಬಿಡ್ರಿ, ನಾ ಹೇಳ್ಬಿಡ್ತೀನಿ ಅಂತ. ನಾನು ಹೇಳಿ ನಂದು ಹೈಕಮಾಂಡ್ ರೀ, CMದು ನಿಲುವು ಹೈಕಮಾಂಡ್, ಡೆಪ್ಯೂಟಿ CMದು ಹೈಕಮಾಂಡ್, PCC ಅಧ್ಯಕ್ಷದ್ದು ಹೈಕಮಾಂಡ್, MLAಗಳದ್ದು ಹೈಕಮಾಂಡ್, ಮಂತ್ರಿಗಳದ್ದು ಹೈಕಮಾಂಡ್. ಮಾಧ್ಯಮದವರೇ ನಮಗೆ ಬೇರೆ ಬೇರೆದಾಗಿ ಹೇಳಿ ಅಂತ ಹೇಳ್ತಾರೆ. ನಾವೇನು ಮಾಡಲಿ ಹೇಳ್ರಿ?